ರಾಜ್ಯ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿ ಬೆಳವಣಿಗೆ ಆಗ್ತಾ ಇದ್ದು ಸದ್ಯಕ್ಕಂತೂ ಬಂಡಾಯ ಶಮನವಾಗುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿಯ ನೂತನ ಜಿಲ್ಲಾಧ್ಯಕ್ಷರ ನೇಮಕ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಸಂಸದ ಸುಧಾಕರ್ ಬೆಂಬಲಿಗರು ವಿಜೇಂದ್ರ ವಿರುದ್ಧ ಅಬ್ಬರಿಸಿ ಬೊಬ್ಬರಿಸಿ ವಾಗ್ದಾಳಿಯನ್ನು ನಡೆಸಿದ್ರೆ, ಇತ್ತ ವಿಜೇಂದ್ರ ಬೆಂಬಲಿಗರು ಕೂಡ ವಿಜೇಂದ್ರ ತಂಟೆಗೆ ಬಂದ್ರೆ ನಾವು ಸುಮ್ಮನಿರಲ್ಲ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯಲ್ಲಿ ಮುಂದುವರಿದ ಭಿನ್ನಮತ, ಪರ ವಿರೋಧದ ವಾಗ್ದಾಳಿ, ಬಿಜೆಪಿಯಲ್ಲಿ ಬಿರುಗಾಳಿ, ವಿಜೇಂದ್ರ ವಿರುದ್ಧ ಸುಧಾಕರ್ ಬೆಂಬಲಿಗರ ಆಕ್ರೋಶ. ಇಷ್ಟು ದಿನಗಳ ಕಾಲ ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಅಂತ ಹೇಳಲಾಗ್ತಾ ಇತ್ತು. ಆದ್ರೀಗ ನೂತನ ಜಿಲ್ಲಾಧ್ಯಕ್ಷರ ನೇಮಕದ ನಂತರ ರಾಜ್ಯ ಬಿಜೆಪಿ 6 ಮನೆಯಾಗಿದೆ. ಅದರಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಸಂದೀಪ್ ರೆಡ್ಡಿ ಆಯ್ಕೆ ವಿಚಾರ ಜಿಲ್ಲೆಯ ಬಿಜೆಪಿ ಪಾಳೆಯ ಸೇರಿ ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದೆ. ಸಂಸದ ಸುಧಾಕರ್ ರನ್ನ ಕಡೆಗಣಿಸಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಂದೀಪ್ ರೆಡ್ಡಿ ನೇಮಕ ಮಾಡಿದ್ದಾರೆ ಅಂತ ಸಂಸದ ಸುಧಾಕರ್ ಬಹಿರಂಗ ಆಕ್ರೋಶ ಹೊರಹಾಕಿದ ಬೆನ್ನಲ್ಲೇ ಅವರ ಬೆಂಬಲಿಗರು ಕೂಡ ವಿಜಯೇಂದ್ರ ವಿರುದ್ಧ ನಿಗಿ ಕೆಂಡ ಕಾರಿದ್ರು. ನಮ್ಮ ನಾಯಕರನ್ನ ಕಡೆಗಣಿಸಿದ್ರೆ ಸುಮ್ಮನೆ ಇರಲ್ಲ ಅಂತ ಎಚ್ಚರಿಕೆ ಕೊಟ್ಟು ವಿಜಯೇಂದ್ರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಆದ್ರೀಗ ಬಾಗೇಪಲ್ಲಿ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿನ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಸಂಸದ ಸುಧಾಕರ್ ವಿರುದ್ಧ ಹರಿಹಾಯ್ದಿದ್ದಾರೆ. ನೂತನ ಜಿಲ್ಲಾಧ್ಯಕ್ಷ ಸಂದೀಪ್ ರೆಡ್ಡಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ಗೆ ಆಗಮಿಸಿ ಸಂದೀಪ್ ರೆಡ್ಡಿಯನ್ನ ಸನ್ಮಾನಿಸಿದ ಮುನಿರಾಜು ವಿಜಯೇಂದ್ರ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಇರಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರ ವಿರುದ್ಧ ಇದ್ದ ಬೇಜಾನ್ ಯಡಿಯೂರಪ್ಪ ಅವ್ರ ಕಾಲದಿಂದನೂ ಮಾಡ್ತಾನೆ ಇದ್ದಾರೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿ 4 ಸರಿ ಪ್ರಮಾಣ ವಚನ ಮಾಡಿದ್ರಲ್ಲ, ಅವ್ರ ವಿರುದ್ಧ ಪಾಪ ಏನು ಅವರು ಹೋರಾಟಗಾರರಾಗಿ ಬೆಳ್ಕೊಂಬಂದಾಗಿಂದನೂ ಹೋರಾಟ ಮಾಡಿ ಅವ್ರು ಬೆಳೆದಿದ್ದಾರೆ. ಇವತ್ತು ಈ ಥರ ಇಂಥವ್ರೆಲ್ಲನೂ ಸೇರಿಕೊಂಡು ವಿರುದ್ಧ ಮಾತಾಡಿದ್ರೆ ಪಕ್ಷದಲ್ಲೇ ಗೊತ್ತಾಗುತ್ತೆ ಯಾರೇನು ಸಪೋರ್ಟು ಅಂತ. ಅಂಥವ್ರಿಂದನೇ ಇನ್ನು ರಾಜ್ಯಾಧ್ಯಕ್ಷರಿಗೆ ಶಕ್ತಿ ಜಾಸ್ತಿ ಆಗುತ್ತೆ. ಇವತ್ತು ರಾಜ್ಯಾಧ್ಯಕ್ಷರಿಗೆ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರು ಇವತ್ತು ಇವ್ರು ಯಾರೋ ಕೇವಲ ಒಂದು ಬೆರಳೆಣಿಕೆ ಅಷ್ಟೇ. ದಯವಿಟ್ಟು ಇದೆಲ್ಲ ಹೇಳಿಕೆಗಳು ಬಿಟ್ಬಿಡಿ. ಇನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿದ್ದ ಪರಾಜಿತ ಅಭ್ಯರ್ಥಿ ಸೀಕಲ್ ರಾಮಚಂದ್ರಗೌಡ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜಿಲ್ಲಾ ಬಿಜೆಪಿಯಲ್ಲಿ ಉಂಟಾಗಿರುವ ಭಿನ್ನಮತ ಗೊಂದಲದಿಂದ ಪಕ್ಷಕ್ಕೆ ಹಾನಿಯಾಗುತ್ತದೆ. ಬಿಜೆಪಿ ಹಿರಿಯ ನಾಯಕರು ತಕ್ಷಣ ಭಿನ್ನಮತ ಗೊಂದಲಗಳನ್ನು ಬಗೆಹರಿಸಬೇಕು, ಇಲ್ಲವಾದ್ರೆ ಸಮಸ್ಯೆ ಉಲ್ಬಣವಾಗುತ್ತದೆ ಅಂತ ಬಿಜೆಪಿ ಹೈಕಮಾಂಡ್ಗೆ ಮನವಿ ಮಾಡಿದ್ರು. ಇದು ನಡಿಬಾರ್ದು, ಮಾಡಬಾರ್ದು. ರಾಜ್ಯಾಧ್ಯಕ್ಷರು ಇರ್ಬೋದು, ನಮ್ಮ ಹೈಕಮಾಂಡ್ ಇರ್ಬೋದು, ಈಗ ಇಮಿಡಿಯೇಟಾಗಿ ಇಂಟರ್ವ್ಯೂನ್ ಆಗಬೇಕು, ನೋಡಬೇಕು, ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತಲೇ ಆಗ್ರಹ ಮಾಡ್ತೀನಿ. ನಾನು ಎಲ್ಲರನ್ನೂ ವಿನಂತಿ ಮಾಡ್ಕೋತೀನಿ. ಒಟ್ಟಿನಲ್ಲಿ ಸಂದೀಪ್ ರೆಡ್ಡಿಗೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನ ನೀಡಿರೋದಕ್ಕೆ ಸುಧಾಕರ್ ಹಾಗೂ ವಿಜಯೇಂದ್ರ ಬಣಗಳ ಮುಖಂಡರ ನಡುವೆ ನೀವಾ ಅನ್ನೋ ಪ್ರತಿಷ್ಠೆ ಏರ್ಪಟ್ಟಿದೆ. ಈ ಭಿನ್ನಮತ ಅದ್ಯಾವ ರೂಪಗಳನ್ನ ಪಡೆದುಕೊಳ್ಳಲಿದೆಯೋ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.